ನಾನು ಅಕ್ಕ ನಂಗೆ ಕಸೂತಿ ಹಾಕ್ತೇನ್ರಿ. ನೋಡಕ್ಕಿ ಅಕ್ಕ ಆ ಬ್ಲೌಸಿಗೆ ಯಾರಿ ವರ್ಕ್ ಹಾಕ್ಕೊಟ್ಲಲ್ಲ ನಿನ್ನೆ, ಅದು 900 ರೂಪಾಯಿ ಅಂತೆ ಬ್ಲೌಸಿಗೆ ಯಾರಿ ವರ್ಕ್ ಹಾಕಿದ್ದು. ಎಷ್ಟು ಚಲೋ ವ್ಯಾಪಾರ ಅಲ್ಲ. ನಾನು ಮನೆಯಾಗಿದ್ದ ದಿನ ಒಂದು ಬ್ಲೌಸ್ ಹಾಕ್ಯಾಳ ಅಂದ್ರು ದಿನ ಆಗಲ್ಲ, 2-3 ದಿನಕ್ಕೆ ಒಂದು ಬ್ಲೌಸ್ ಅಂದ್ರು ಮನೆಯಾಗಿದ್ದು ಏನಾಗಬೇಕಾಗೈತಿ, ಕೆಲಸ ಆಗೋಕತ್ತಲ್ಲ. ಏನು ದುಡಿಯೋದು ಒಂದು ದೊಡ್ಡ ದಂಧೆ ಅಂತ ತಿಳ್ಕೊಂಡ್ಬಿಟ್ಟಿರ ಹೆಂಗೆ ನೀವು ಅಕ್ಕ ತಂಗಿ? ಅಲ್ಲವಾ ಕೂಸಿ ನೀನಂಗೆ ಬೀದಿ ಬಿಟ್ಬಿಡ್ತೀಯ ಹೆಂಗ? ಅಲ್ಲ ಮಕ್ಕಳಿಗೆ ಈಗ ಅವಕ್ಕೆ ತಾಯಿ ತಂದಿ ಪ್ರೀತಿ ಭಾಳ ಮುಖ್ಯ. ಸಣ್ಣ ಅದಾವು, ಈ ಟೈಮ್ನಾಗ ಎತ್ಕೊಂಡು ಅವ್ರ ಪ್ರೀತಿ ನೋಡ್ಬೇಕ, ಏನು ಬರೀ ದುಡಿಯೋದು ಅಂತೇಳಿ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕ ಏನು? ಹಂಗ ಮಾಡಬೇಡ, ಅರ್ಥ ಮಾಡ್ಕೊ. ಫಸ್ಟ್ ದುಡಿಮೆ ಕಡೆ ದಾರಿ ಬಿಡು. ಈ ಗಂಡು ದುಡಿಯಾಕತ್ತಿದ್ ನಿನ್ ಜೀವನ ಸಾಕಾಕತ್ತೈತೆ ಇಲ್ಲ ಏನು? ಇನ್ನು ಮಕ್ಕಳು ಮದುವೆ ಮಾಡ್ಬೇಕಪ್ಪ, ಭಾಳ ದೊಡ್ಡ ಖರ್ಚು ಅನ್ನಂಗಿಲ್ಲ ಏನಿಲ್ಲ. ಏನು ಇಲ್ಲೋಡ 1-2 ವರ್ಷ ಸುಮ್ಮನಿರು, ಚಂದ ಕೂಸು ತನ್ನ ಕೈಲೆ ತಾ ಉಣ್ಣೋಂಗ ಆಲಿ. ಆಮೇಲೆ ಏನು ಮಾಡ, ಅದಕ್ಕೆ ಹೊಟ್ಟೆ ಹಸ್ತತಿ ಬಿಟ್ಟತಿ ಎಲ್ಲ ಗೊತ್ತಾಕಿರ್ತೈತಿ. ಅವಾಗ ಬೇಕಾದ್ರೆ ನಾ ಮನ್ಯಾಗ ಕರ್ಕೋತೇನಂತ ನೀನು ಅದೇನೋ ಮಾಡ್ತೇನೆ ಅಂದಲ್ಲಿ ಕೆಲಸ ಮಾಡುವಂತಿ. ಈಗ ಅದೆಲ್ಲ ಮಾಡಕ್ಕೆ ಹೋಗಬೇಡ ಏನು. ಆದಷ್ಟು ಮಕ್ಕಳ ಪ್ರೀತಿ ಕಾಣ್ರವ. ಏನು ದುಡಿದು ನೀನು 2-3 ವರ್ಷ ಬಿಟ್ಟು ಆದ್ರೂ ಮಾಡ್ಬೋದು. ಅವಾಗ ಖುಷಿನ ಪ್ರೀತಿ ಕಾಣ್ತೇನಂದ್ರೆ ಆಗೋದಿಲ್ಲ, ಅರ್ಥ ಮಾಡ್ಕೊ. ಅತ್ತಿಯರ ನೋಡ್ರಿ, ನಿನ್ನೆ ಅವ್ರು ವಾಷಿಂಗ್ ಮಿಷನ್ ತೊಗೊಂಬಂದ್ರು ಗೊತ್ತನ್ರಿ. ಇರೋದಿಬ್ಬರಿಗೆ ವಾಷಿಂಗ್ ಮಿಷನ್ ತೊಗೊಂಬಂದ್ರು. ನಾವು 3 ಮಂದಿ, ನಮಗೂ ವಾಷಿಂಗ್ ಮಿಷನ್ ಬೇಡನ? ನಮ್ಮ ಮನೆಗಿಂತ ಅಷ್ಟು ದೊಡ್ಡ ಮನೆ ಕಟ್ಕೊಂಡಾರ ಅವ್ರು. ಏನು ತೊಂದರೆ ಆಗಿದ್ದಿ? ಇಬ್ರು ದುಡಿತಾರ, ಸಾಲ ಹರಿತಾರ. ಅವಾಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಕಟ್ಟ ಕೈಲೆ ಒಂದು ಸ್ವಲ್ಪ ದೊಡ್ಡದು ಕಟ್ಬಿಟ್ಟಿದ್ರ ಇವತ್ತು ನಾವು ಆರಾಮಾಗಿರ್ಬೋದಿತ್ತು. ಈಗೇನು ಮತ್ತೆ ಮಣ್ಣು ಹೊರಕೊಂತೀಯನ? ಆರಾಮಾಗಿಯಲ್ಲ? ಈಗೇನು ತ್ರಾಸ ಆಗೈತೆವ ನಿನಗೆ? ನಿಮ್ಮಕ್ಕ ಅದೇನೋ ಕಸೂತಿ ಮಾಡ್ತೀನಿ ಅಂತಾಳ, ಆತ ನೀನು ಮಾಡಲ್ಲ. ಯಾರು ಬೇಡ ಅಂದ್ರೆ ಅದು ಈಗ ಬೇಡ, 1-2 ವರ್ಷ ತಡಿ. ಕಸೂತಿ ಯಾಕೆ ಹಾಕ್ತಿ? ನಿಮ್ಮಕ್ಕ ಓದಿಲ್ಲ ಬರ್ದಿಲ್ಲ, ಪಾಪ ಅದನ್ನ ಮಾಡ್ತಾಳ. ನೀವು ಓದಿ ಬೇಕಾದಂಗೆ ಒಂದು ಕೆಲಸ ಅಂತ ಹೊಂಟಿದ್ದಿ, ತಿಂಗಳ ಒಂದು 10,000 ರೂಪಾಯಿ ಪಗಾರ ಬರತ್ತಿತ್ತಿಲ್ಲ, ಅದಕ್ಕೆ ಹೋಗು. ಯಾಕೆ ಕಣ್ಣಿಟ್ಕೊಂಡು ಆಪರಿ ಮಾಡ್ತಿ? 1-2 ವರ್ಷ ತಡಿ. 2 ವರ್ಷ ಆಗಿಂದ ನಿನ್ನ ಕೆಲ್ಸಕ್ಕೆ ನೀವು ಹೋಗು, ಖುಷಿನ ನಾನು ನೋಡ್ಕೊತೀನಿ. ಅಷ್ಟೊತ್ತಿಗೆ ಈರಮ್ಮನ ಕೂಸು ಒಂದು ಲೆಕ್ಕಕ್ಕೆ ಬಂದಿರ್ತೈತಿ. ಈರಮ್ಮನ ಖುಷಿನ, ನಿನ್ನ ಖುಷಿನ, ರೇಖಾಗೇನಾರ ಒಂದು ಕೂಸು ಆತಂದ್ರೆ ಆಕಿ ಖುಷಿನ, 3 ಮೊಮ್ಮಕ್ಕಳನ್ನು ಕರ್ಕೊಂಡಿರ್ತೇನೆ ನಾನು. ನನಗೇನು ಈ ವಯಸ್ಸಾದ ಕಾಲಕ್ಕೆ ನನಗಾತು, ನಿಮ್ಮ ಮಾವಗಾತು ಮೊಮ್ಮಕ್ಕಳು ಆಡಿಸ್ಕೊಂತಿರುವಂಥ ಸುಖ ಯಾವ್ದೈತೆ 3 ಮಂದಿ ಸಸ್ತ್ಯಾರು ಒಂದ ಮನೆಯಾಗಿರ್ಲಿ ಅಂತ ಆಸೆ ಪಟ್ಟೆ. ಏನೋ ನನ್ನ ನಶೀಬ್ದಾಗಿಲ್ಲ 3 ಮಂದಿ ಸಸ್ತ್ಯಾರು ಬೇರೆ ಆದ್ರಿ ಇರ್ಲಿ, ನನಗೆ ಅದಕ್ಕೇನು ಬೇಜಾರಿಲ್ಲ. ಮತ್ತು ಇವತ್ತಲ್ಲ ನಾಳೆ ನಿಮ್ಮ ಸಂಸಾರ ನೀವು ಮಾಡ್ಕೊಳಕಬೇಕು. ಆದ್ರೆ ನಾ ಅಂತೇನಲ್ಲ, ಅಣ್ಣ ತಮ್ಮಗಳು ಒಂದಾಗಿರ್ರಿ. ನೀವು ಅಷ್ಟೆ, ಒಬ್ರಿಗೆ ಕಷ್ಟ ಅಂದಾಗ ಹೋಗಿ ನೋಡ್ರಿ, ಬೇಕಾದ ಬೇರೆ ಆಗ್ರಿ. ನಾ ಏನು ಬೇಡ ಅನ್ನೋದಿಲ್ಲವ. ತಿನ್ನೋದು, ಉಣ್ಣೋದು, ಇರೋದು, ಒಡವಿ ವಸ್ತ್ರ ತಗೊಳ್ಳೋದು ಬೇಕಾದ ಬೇರೆ ಇದ್ರು, ಒಬ್ರಿಗೆ ಕಷ್ಟ ಅಂದಾಗ ಒಂದು ಮನೆಯವರಾಗಿ ನಿಮ್ಮ 3 ಮನೆಯವರು ಒಕ್ಕಟ್ಟಾಗ್ರಿ, ಒಬ್ರಿಗೊಬ್ರು ಆಸರಾಗಿರ್ರಿ. ನಿನಗೆ ಕಷ್ಟ ಅಂದಾಗ ಅಕ್ಕಿ ಬರಲಿ ಅಂತ ಅಕ್ಕಿಗಾದ್ರೂ ಅದನ್ನ ಹೇಳ್ತೇನೆ ನಾನು. ಏನು ನೀವಿಬ್ಬರು ಅಕ್ಕ ತಂಗಿ ಜೊತೆ ಆಗಬೇಡ್ರಿ. ರೇಖಾನು ಏನೋ ದುಡುಕ್ ಸ್ವಭಾವ, ಸ್ವಲ್ಪ ಕಲ್ತಾಳನ್ನು, ಇದಕ್ಕೆ ಒಂಚೂರು ಸೊಕ್ಲೆ ಎಮ್ಕ್ಲೆ ಏನಾರ ಮಾತಾಡ್ಬೋದು. ಆದ್ರೆ ಏನು ಕೆಟ್ಟಕ್ಕೇನಲ್ಲ. ಏನು ಅಕ್ಕಿ ಜೋಡಿನೂ ಅಷ್ಟು ಒಳ್ಳೆ ತಂದಿಂದ ಇರ್ರಿ. ಅಕ್ಕಿಗೂ ಆದರೂ ಹೇಳ್ತೇನೆ, ಹಂಗೆ ಬಿಟ್ಕೊಡ್ಬೇಡವಾ, ರೊಕ್ಕಿಲ್ದ ಇದ್ರು ದಿಕ್ಕಿಲ್ದ ಇರಬಾರ್ದು ಅಂತೇಳಿ ಅಕ್ಕಿಗಾದ್ರೂ ತಿಳಿಸಿ ಹೇಳ್ತೇನೆ ನಾನು, ಗೊತ್ತಾನ? ಅದಕ್ಕೆ 3 ಮಂದಿ ಒಕ್ಕಟ್ಟಾಗಿರ್ರಿ. 3 ಮಂದಿ ಮೊಮ್ಮಕ್ಕಳನ್ನೂ ಕರ್ಕೊತೇನೆ ನಾನು. ಎಷ್ಟು ಹಡ್ದು ಕೊಡ್ತೀರಿ ಕೊಡ್ರಿ, ನನ್ನ ಖುಷಿ, ನನ್ನ ವಂಶ ಬೆಳಿಬೇಕು. ನನ್ನ ಖುಷಿ ನಾ ಕರ್ಕೊಂಡು ನಾನು ಸಾಯಿತನೂ ನನ್ನ ಮೊಮ್ಮಕ್ಕಳು ನೋಡ್ಕೊತೀನಿ. ದುಡಿರಿ ಆರಾಮಾಗಿ. ಅವಕ್ಕೆ ತಿನ್ಸೋದು ಉಣಿಸೋದು, ಅವ್ರ ಮುಕ್ಕಳಿ ಮಾರಿ ತೊಳಿದು, ಸಾರಿಗೆ ಬೇಕಾದ್ರೂ ಅದು ಬಸ್ಸಿಗೆ ಬರೋದಿದ್ರೆ ಅದಕ್ಕೆ ಹತ್ತಿಸ್ತೇನೆ, ಇಲ್ಲ ಬಿಟ್ಟು ಬಾ ಅಂದ್ರೆ ನಡ್ಕೊಂತ ನನ್ನ ಕೈಲಾದ್ರೆ ಅದಕ್ಕೆ ಹೋಗಿ ಬರ್ತಾನೆ. ಏನಂತೀರಿ? ನನಗೆ ನೀವು ಖುಷಿಯಾಗಿರ್ಬೇಕಷ್ಟೇ. ಲೆಕ್ಕ ಬರೆಯಕ್ಕೆ ಕುಂತ್ರ ಹೌದು. ಮತ್ತೆ ಇದೇ ತಿಂಗಳು ನೋಡಿ ನೀವು 1 ರೂಪಾಯಿನೂ ಖರ್ಚು ಮಾಡ್ಲಾರ್ದಂಗೆ ಕೊಟ್ಟಿದ್ದು ಅಂದ್ರೆ ನನ್ನ ಕೈಗೆ ಅಡ್ಡಿ ಇಲ್ಲ ಮಾರೈತಿ, ಅಡ್ಡಿ ಇಲ್ವಾ? ರೊಕ್ಕ ಮಾತ್ರ 10,000 ರೂಪಾಯಿನೂ ತಂದು ಕೊಟ್ಟು ಈ ತಿಂಗಳು ಸ್ವಲ್ಪ ರೊಕ್ಕ ಕೈಯಾಗ ಉಳಿತಾವ. ಆದರೆ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು. ನಿಮ್ಗೆ ಈ ತಿಂಗಳು ರೊಕ್ಕ ಖರ್ಚೈತಿ, ಮತ್ತು ನಾನು ಪ್ರೆಗ್ನೆಂಟ್ ಅಲ್ಲನ? ಹೌದಾ? ಕರೆನಾ? ಹೌದು. ಮತ್ತೆ ನಾವು ಅನ್ಕೊಂಡಂಗೆ ಪ್ಲ್ಯಾನ್ ಮಾಡಿದ್ವಿ, ಅದ್ರ ತಕ್ಕ ಈಗ ಪ್ರೆಗ್ನೆಂಟ್ ಆಗಿದ್ದಾನೆ. ಮತ್ತು ಖರ್ಚು ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕು. ಹೌದಾ? ಅಯ್ಯೋ, ಈಗ ವಾಷಿಂಗ್ ಮಿಷನಿಂದ ಒಂದು ಲೋನು, ಜೊತೆಗೆ ಮನಿ ಲೋನು, ಮನಿ ಖರ್ಚು, ಈಗ ನಿಂದು ದವಾಖಾನಿಗೆ ಬೇರೆ ಆ್ಯಡ್ ಆಯ್ತು. ಮತ್ತು ಅದ್ರ ಜೊತೆಗೆ ಹೆಂಗೆ ನಿಭಾಯಿಸ್ತೇನೋ ಏನೋ ನಾನು ನೋಡೋಣ. ಎಕ್ಸ್ಟ್ರಾ ಖರ್ಚಿಗೆ ಏನಾರು ಬೇಕಂದ್ರೆ ಅಪ್ಪಾಜಿ ಕೇಳೋದು, ಮತ್ತೇನು ಮಾಡೋದು? ಹೌದಿಲ್ಲ? ಓಕೆ. ಒಟ್ಟು ಈ ಟೈಮ್ನೇ ನೀ ಸ್ವಲ್ಪ ಆದಷ್ಟು ರೆಸ್ಟ್ ತೊಗೋಬೇಕು. ನಿಮ್ಮ ಅವು ಫೋನ್ ಹಚ್ಚಿ ಬರಕ್ಕೆ ಹೇಳ್ತೀನಿ ನೋಡು, ಒಂದು ಸ್ವಲ್ಪ ಮನ್ಯಾಗ ಕೆಲಸ ಆಕ್ಕವು. ಏನು ಬಂದೆ ಒಂದು ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಡಕತ್ರ ನೀನು ಒಂಚೂರು ಮಕ್ಕೋಬೋದು, ಆರಾಮಾಗಿರ್ಬೋದು. ಅದಕ್ಕೆ ಆಲ್ರೆಡಿ ನಾನು ನಮ್ಮವ್ಗೆ ಹೇಳಾತ, ನಮ್ಮವ್ವ ಏನು ಕೆಲಸ ಮಾಡಬೇಡವಾ, ತ್ರಾಸ ತೊಗೋಬೇಡ, ನಾ ಬರ್ತೇನೆ. ಆದ್ರೆ ನಂಗೆ ಈಗ ಬರೋಕ್ಕಾಗಲ್ಲ, ಒಂಚೂರು ಇಲ್ಲಿ ಬ್ಯಾಂಕಿನದು ಕೆಲಸ ಐತಂತ. ಅಣ್ಣ ಅದೇನೋ ಮನೆ ಮೇಲೆ ಲೋನ್ ತಗ್ಸಕತ್ತಾನಂತ, ಅದ್ರ ಸಂಬಂಧ ಏನೋ ಬ್ಯಾಂಕಿನ ಕೆಲಸ ಅದಾವು, ಒಂದು ಸ್ವಲ್ಪ ಮುಗಿಸ್ಕೊಂಡೆ ಬರ್ತೇನೆ. ಯಾಕಂದ್ರೆ ಮನೆ ಅವನ ಹೆಸರಿಗೆ ಐತಲ್ಲ, ಅದನ್ನು ಮನೆ ಅಣ್ಣ ಈಗ ಬ್ಯಾಂಕಿಗೆ ಲೋನ್ ತೆಗಿಸ್ಕೋಬೇಕು. ಅವ್ನ ಪಗಾರ ಮ್ಯಾಗ ಅಂದ್ರೆ ಪಗಾರ ಅದು ಅಣ್ಣನ ಹೆಸರಿಗೆ ಲೋನ್ ಬರ್ಬೇಕಂದ್ರೆ ಮನೆ ಏನೋ ಅಣ್ಣನ ಹೆಸರಿಗೆ ಅತ್ತಿಗೆ ಮನೆ ಹೆಸರಿಗೆ ಆಗ್ಬೇಕಂತಲ್ಲ, ಅಂದರೆ ಲೋನ್ ಅವ್ರ ಹೆಸರಿಗೆ ಬರ್ತದಂತೆ ಜಾಸ್ತಿ ಲೋನು. ಏನೋ ಜಾಗ ತೊಗೊಂಡಾರಂತ ಅದ್ರ ಸಂಬಂಧ ಅಂತೆ. ಈಗ ಅವನ ಹೆಸರಿಗೆ ಲೋನ್ ಮಾಡಿಸಿದ್ರೆ ಅವಾಗ ಏಜ್ ಆಗೈತಲ್ಲ, ಕಡಿಮೆ ಲೋನ್ ಬರ್ತೈತಂತ. ಅಣ್ಣನ ಹೆಸರಿಗೆ ಅತ್ತಿಗೆ ಮನೆ ಹೆಸರಿಗೆ ಬರಬೇಕು ಜಾಸ್ತಿ ಲೋನ್ ಅಂದ್ರೆ ಮನೆ ಅವ್ರ ಹೆಸರಿಗೆ ಇರ್ಬೇಕಂತೆ. ಏನೋ ಸಮಥಿಂಗ್ ಏನೋ ಹೇಳ್ತಾ ಇದ್ರು ಅವ್ರೆ, ನಾನು ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಬರ್ತೇನವ ಇದನ್ನು ಪ್ರೊಸೀಜರ್ ಮುಗಿಸಿ ಅಂತ ಅಂದ್ಲ. ಹೌದಾ? ಅಲ್ಲಿ ಮೊದ್ಲು ನಿಮ್ಮ ಅಣ್ಣ ಅತ್ತಿಗೆಮ್ಮ ಒಂಥರ ಮನುಷ್ಯರ ಅಂತ ನೀನು ಅಂತಿ. ಮನಿ ಇದ್ದಿದ್ದನ್ನು ಅವ್ರ ಹೆಸರಿಗೆ ಮಾಡಿ ನಾಳೆ ನಿಮ್ಮ ಅವ್ನು ಹೊರಗಿರಾಗ ಹಾಕಿಕ್ಯಾರ ನೋಡೋರು. ಅಲ್ಲ ನಿಮ್ಮ ಅಣ್ಣ ಅಂತಾನೆ,
ಎಂತಿ ಮಾತು ಕೇಳಿ ಭಾಳ ಕುಣಿತಾನ ಅದಕ್ಕೆ ಕೇಳಿದೆ. ರೀ ನಮ್ಮಣ್ಣ ಯಾಕೆ ಅಂತವ ನಮ್ಮವ್ನ ಎಷ್ಟು ಚಲೋ ನೋಡ್ಕೊಂತಾನೆ ಗೊತ್ತಿಲ್ಲ ನಿಮ್ದೊಂದು ಹೊತ್ತಾಗ ಅಷ್ಟು ಚಲೋ ನೋಡ್ಕೊಂತಾನ ಅವ್ನು ಹೊರಗೆ ಹಾಕ್ತಾನ ಹಾಗೆಲ್ಲ ಏನೂ ಆಗಲ್ಲ, ಟೆನ್ಷನ್ ತೊಗೋಬೇಡ್ರಿ. ಅದು ನಮ್ಮ ಅಣ್ಣ ಮನಿದೆಲ್ಲ ಪೂರ್ತಿ ಪ್ರೊಸೀಜರ್ ಮುಗಿಸ್ಕೊಟ್ಟೆ ಬರ್ತಾಳಂತ, ಬರಲಿ. ಸರಿ, ನಿನಗೆ ನಂಬಿಕೆ ಇದ್ರೆ ನಿಮ್ಮ ಅವ್ಗೆ ನಂಬಿಕೆ ಇದ್ರೆ ನಾನು ಏನು ಮಾಡೋದು? ಆಯ್ತು, ನಂಬ್ಕೊಂಡೇ ಕುಂದ್ರಿ, ಯಾರು ಬೇಡ ಅಂದ್ರೆ. ನಮ್ಮಕ್ಕೇನೈತಿ, ನಮ್ಮಣ್ಣ ಹೆಂಗ ಅಂತ ನನಗೆ ಗೊತ್ತಿಲ್ಲನ. ನಮ್ಮಣ್ಣ ಒಳ್ಳೆವನೇ, ಏನು ತೊಂದ್ರೆನೂ ಆಗಲ್ಲ. ನಿನ್ನ ನಂಬಿಕೆಗೆ ನಾನು ಯಾಕೆ ಮೋಸ ಮಾಡಲಿ? ಆಯ್ತು, ಒಳ್ಳೆವ ಅಂತಂದ್ರೆ ಆತು. ಅವುಗೆ ವಿಚಾರ ಹೇಳ್ಬೇಕು, ಭಾಳ ಖುಷಿ ಆಕ್ಕಳ. ಅಕ್ಕಿಗೆ ಯಾವಾಗ 3 ಮಂದಿ ಸ್ವಸ್ತಿಯಾರ ಮೊಮ್ಮಕ್ಳು ಕೈಯಾಗ ಕೊಡ್ತಾರ ಅಂತ ಅಂತಿದ್ಲ. ಅದು ಎಷ್ಟು ಕೋಇನ್ಸಿಡೆಂಟ್ ನೋಡಿ, ಒಬ್ರದ್ದಾಗತ್ಲೆ ಒಬ್ರದ್ದಾಗತ್ಲೆ ಪಟ ಆಗೇ ಬಿಟ್ವು. ಇಲ್ಲೋಡ, ಈ ಟೈಮ್ ಮಾತ್ರ ನಾವು ಬೇಬಿಗೆ ಏನು ತ್ರಾಸ ಆಗ್ಲಾರ್ದಂಗೆ ಕಾಪಾಡ್ಕೋಬೇಕು. ಹಿಂದ್ಕೊಮ್ಮೆ ನಿಂತ ಗುಳಿಗೆ ತೊಗೊಂಡಿದ್ದಿ, ಅವುಗೆ ವಿಚಾರ ಹೇಳಿಲ್ಲ ನಾನು. ಏನು ಅವು ಗೊತ್ತಾಗಿತ್ತಂದ್ರೆ ಏನು ಬೈತಿದ್ಲ, ಏನು ಹೊಡೆದ ಬಿಡ್ತಿದ್ಲ, ಏನು ಅವು ಗೊತ್ತಿಲ್ಲ ಈ ವಿಚಾರ. ಅದಕ್ಕೆ ಈ ಟೈಮ್ ನೋಡಿ ಎಷ್ಟು ಲೇಟ್ ಆಗ್ಬಿಡ್ತು. ನಾವು ಪ್ಲಾನಿಂಗ್ ಮಾಡೋವರೆಗೂ ನಿಂದಿರಲೇ ಇಲ್ಲ ಅದು. ಆ ಸಲ ತಾನಾಗೆ ನಿಂತಿತ್ತು. ಈ ಸಲ ನೋಡ್ತಾ ನಾವು ಎಷ್ಟು ಬುದ್ಧಿಗೇಡಿ ಕೆಲಸ ಮಾಡ್ಕೊಂಡ್ವಿ ಅವಾಗ. ಈ ಸಲ ಯಾಕೋ ದೇವ್ರ ದಯೆ ಏನೋ ಒಟ್ಟು ದೇವ್ರ ಪುಣ್ಯ ನಾವು ಮತ್ತೆ ನಿಂತು. ಅದಕ್ಕೆ ಈ ಸಲ ಮಾತ್ರ ಏನು ಮಾಡ್ಕೊಳ್ಳೋದು ಬೇಡ. ಅದು ಒಂದು ಮಗು ಆಗ್ಬಿಟ್ರೆ ಸಾಕು, ನಮ್ಮ ಅವ್ನ ಕೈಯಾಗ ಕೊಟ್ಟು ಚಿಂತೆ ಬಿಟ್ಟಿರ್ಬೋದು. ನೀವು ಅದನ್ನು ವಿಚಾರ ಮಾಡಕತ್ತೀರಿ, ಚಿಂತೆ ಬಿಟ್ಟಿರ್ಬೋದು ಅಂತೇಳಿ. ನಾನು ವಿಚಾರ ಮಾಡತ್ತಿರೋದು ಈಗ ಬೇಬಿ ಪ್ರೆಗ್ನೆಂಟ್ ಅಂತಂದಮೇಲೆ ಭಾಳ ಅಂದರೆ ಇನ್ನೊಂದು 4 ತಿಂಗಳು ಹೋಗ್ಬೋದು ಅನ್ನೋ ಕೆಲಸಕ್ಕೆ. ಅದು ಮೊದಲೇ ನಿಮ್ಮ 3 ರೋಡ್ ಬೇರೆ ಸರಿ ಇಲ್ಲ. ಈಗ ಇಲ್ಲಿಂದ ನನಗೆ ಅಲ್ಲಿಗೆ ದಿನ ಅಪ್ ಆ್ಯಂಡ್ ಡೌನ್ ಮಾಡೋದು ಹೆಂಗೆ ನಾನು? ಅವಾಗ ನನ್ನ ಸ್ಯಾಲ್ರಿ ಬರೋದು ಬಂದು ಅಕ್ಕತಿ. ಏನು ಮಾಡ್ತೀರಿ? ನಿಮ್ಮದು ದುಡ್ಡೊಳಗೆ ಎಲ್ಲ ನಡೆಸ್ಬೇಕು. ಅಯ್ಯೋ ಹೌದಲ್ಲ, ನಾ ವಿಚಾರನ ಮಾಡಿಲ್ಲ. ನಾನು ವಿಚಾರ ಮಾಡಿದೆ. ಅಯ್ಯೋ ದೇವ್ರೇ, ಅಲ್ಲೇ 12,000 ರೂಪಾಯಿ ಕಂತೈತಿ. ಇದು ವಾಷಿಂಗ್ ಮಿಷನಿಂದು ತಿಂಗಳ 3,500 ರೂಪಾಯಿ. ಕೈಯಾಗ ಎಷ್ಟು ರೊಕ್ಕ ಉಳಿತೈತಿ? ಒಂದು ತಿಂಗಳ ಜೀವನ ಮಾಡೋದು ಹೆಂಗೆ ನಾವು? ಅದ್ರಾಗ ಪಾಪು ಅಂತಂದ್ರೆ ಎಕ್ಸ್ಟ್ರಾ ಬೇಬಿ ಖರ್ಚು ಬೇರೆ. ಈ ದವಾಖಾನೆ ಹಾಸ್ಪಿಟ್ಲ್ ಅವೆಲ್ಲ ಹೆಂಗೆ ಮೇಂಟೈನ್ ಮಾಡೋದು? ಓ ಶಿಟ್, ನಾನು ಇದೆಲ್ಲ ವಿಚಾರನೇ ಮಾಡಿಲ್ಲಲ್ಲ. ಏನು ಮಾಡೋದೀಗ? ರೇಖಾ, ಏನು ಮಾಡೋದು ರೇಖಾ? ನನಗೇನು ತಲೆನೇ, ನಂಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತಲ್ಲ. ಟೆನ್ಷನ್ ಮಾಡ್ಕೋಬೇಡ್ರಿ. ವಾಷಿಂಗ್ ಮಿಷನಿಂದ ಅದು ತಿಂಗಳಿಗೆ 3,500 ಅಂದರೆ 13 ತಿಂಗಳು ಕಟ್ಟಬೇಕಲ್ಲ. ನಾವು ಡೌನ್ ಪೇಮೆಂಟ್ ಏನು ಕಟ್ಟಲಾರ್ದನ ತಂದೇವಿ. ಅಯ್ಯೋ ದೇವ್ರೆ, ಏನ್ರಿ ಮಾಡೋದು? ಹೇಳಿದೆ ಹೆವಿ ಲೋಡ್ ಬೇಡ, ನಾವು ಇರೋದಿಬ್ರು ಒಂದು 10,000 ರೂಪಾಯಿ ತೊಗೊಂಡ್ರೆ ಸಾಕು ಅಂತೇಳಿ. ನನ್ನ ಮಾತು ಎಲ್ಲಿ ಕೇಳ್ತೀನಿ? ನಿನ್ನ ಫ್ರೆಂಡ್ ಅವ್ರು ಬೇಕು, ನನಗೆ ಅಂಥದ್ದು ಬೇಕು, ಅದು ಎಂಥದ್ದು ಆಟೋಮೆಟಿಕ್ ಬೇಕು ಅಂತೇಳಿ ತೊಗೊಂಡು. ಈಗ ನೋಡು, ನಿನ್ನ ಮಾತು ಕೇಳಿ ಎಕ್ಕುಟ್ಟು ಹೋದೆ ನಾನು. ಏನು ಮನಿದು ಹೆಂಗೆ ನಾನು ನಿಭಾಯಿಸ್ತೀನಿ ಅನ್ನೋದು ಗೊತ್ತಾಗೋಲ್ತಲ್ಲ. ತಡಿ, ನನಗೇನೋ ತಲೆಯಾಗ ತೋಚಲಾರ್ದಂಗೆ ಆಗ್ತದೆ ನೋಡು. ಇರಿ, ಇವ್ರು ಯಾಕೋ ಭಾಳ ಟೆನ್ಷನ್ ಮಾಡ್ಕೊಂಡ್ರಪ್ಪ. ಅಂದಂಗೆ ಗಿರ್ಜಿ, ನಿನ್ನ ಮಗಳು ಪಾಸ್ ಆಗ್ಯಾಳವ. ಪಾಸ್ ಆಗಿ ಮತ್ತೆ ಡಾಕ್ಟರ್ತಿ ಆದ್ಲ. ರೊಕ್ಕ ಹಾಕಿ ಓದಿಸಿದ್ದಕ್ಕೂ ಸಾರ್ಥಕ ಆತವ. ರೊಕ್ಕ ಹಾಕಿ ಓದಿಸಿದ್ದ ಯವ್ವ, ನಾವು ರೊಕ್ಕ ಸುರ್ವೇವಿ. 1 ವರ್ಷ ನಿಮ್ಮ ಮನ್ಯಾಗ ಕಲ್ತಿದ್ದು, ಉಳಿದಿದ್ದೆಲ್ಲ ನಮ್ಮ ಮನ್ಯಾಗ ಕಲ್ತಾಳಲ್ಲ. ಮುಕ್ಕುಳೇರೆ ರೊಕ್ಕ ಹಾಕ್ಯವೆ ಯವ್ವ. ಅದಕ್ಕೆ ನನ್ನ ಗಂಡ ಅನ್ನಕತ್ತಿದ್ದ, ಇಲ್ಲೇ ಒಂದು ನಮ್ಮ ಮನೆಯಿಂದ ಇತ್ತತ್ ಮುಂದೆ ಇತ್ತತ್ತ ನಮ್ದು ಜಾಗ ಆಯ್ತಲ್ಲ, 2 ಗುಂಟೆ ಜಾಗ, ಅಲ್ಲೇ ಒಂದು ದವಾಖಾನೆ ತೆಗಿತೀನಿ, ಅಲ್ಲೇ ಡಾಕ್ಟರ್ ಮಾಡಿ ಕುಂದಿರ್ಸ್ಬಿಟ್ರಾತು, ಊರನವ್ರು ತೋರಿಸ್ಕೊಂತಾರ ಅನ್ನಕತ್ತಿದ್ರೆ. ಅದಕ್ಕೆ ಹೇಳಿ ನಾನು ಚೀಟಿ 150 ರೂಪಾಯಿ 100 ರೂಪಾಯಿ ಚೀಟಿ ಮಾಡಿಬಿಡು, ಏನೇನು ಕಲ್ತಿಯಲ್ಲ ಅದನ್ನೆಲ್ಲ ಇಲ್ಲೇ ನೋಡ್ತಾರಂತೇಳಿ. ಅದು ಎಂಥದ್ದು ಸರ್ಟಿಫಿಕೇಟ್ ಎಲ್ಲ ಸಿಗ್ಬೇಕಂತಲ್ಲ ಇನ್ನು. ಅದು ಏನೋ ಸಿಗ್ತೈತಂತೆ. ಅದಾದ್ಮೇಲೆ ತೋರಿಸಿ ದವಾಖಾನೆ ಮಾಡಿದ್ರೆ ನಡಿತೈತಂತೆ ಊರಾಗೆ. ಅದು ಏನೋ ಪೂರ ನನಗೂ ಇನ್ನೂ ಪಿಕ್ಚರ್ ಗೊತ್ತಿಲ್ಲ ಅದ್ರದ್ದು. ಇದು ನಾನೇ 100 ರೂಪಾಯಿ ಒಂದು ಮಾಡಿಬಿಡು, ಬಂದರಿಗೆ ದವಾಖಾನೆ ತೋರಿಸ್ಕೊಂಡ್ರು ನನ್ನ ಕೈಯ ನಾನಂತೂ ರೊಕ್ಕ ಇಸ್ಕೊಳಕ್ಕೆ ಕುಂತು ಬಿಡ್ತೇನೆ ಅಂತ ಹೇಳೇನಿ. ಹೋಗ ಪಾರಕ್ಕ, ಹಂಗೆ ಮಾಡೋದಲ್ಲದು. ಅಯ್ಯ ಅದಕ್ಕಂತ ಕಲ್ತಾರಿರ್ತಾರೆ ಅವ್ವ. ಏನು ತೋರಿಸ್ಕೊಳಕ್ಕೆ ಬಂದಿರಿ ಅಂತ ಕೇಳ್ತಾರೆ. ಕೇಳಿ ಅದಕ್ಕೆ ತಕ್ಕ ಚೀಟಿ ಮಾಡ್ತಾರೆ, ಅದನ್ನು ಬರೀತಾರೆ, ಅದನ್ನು ಎಲ್ಲ ಪ್ರಿಂಟ್ ಮಾಡಬೇಕು. ಈಗ ದವಾಖಾನಿಗೆ ಹೋದಾಗ ನೋಡ್ತೀಯ ಇಲ್ಲ, ಕಂಪ್ಯೂಟರ್ ಮುಂದೆ ಇಟ್ಕೊಂಡಿರ್ತಾರೆ. ಏನು ಇದನ್ನೇನು ಕಿರಾಣಿ ಅಂಗಡಿ ಮಾಡಿ, ಏನು ಅರ್ಬಿ ಅಂಗಡಿ ಮಾಡಿ ಸುಮ್ಮ ರೊಕ್ಕ ಇಸ್ಕೊಂಡು ಕಳ್ಸಾಕ? ಹಂಗಲ್ಲ ಇಲ್ಲ ಯವ್ವ. ಈಗೆಲ್ಲ ಕಂಪ್ಯೂಟರ್ನಾಗ ಒತ್ತಬೇಕು, ಇಂಥವ್ರು ಬಂದಾರ, ಇಂಥವ್ರು ಇದನ್ನು ತೋರಿಸ್ಕೊಂಡಾರ, ಇಷ್ಟು ಚೀಟಿ ಮಾಡ್ಸ್ಯಾರ ಇಂಥ ದಿನ ಅಂತೆಲ್ಲ ಆಗ್ಬೇಕು. ಅದ್ರಾಗ ನಿನಗೆ ಬರೋದಿಲ್ಲ ತಗೋ, ಅದು ಕೆಲಸದಾರ ಆಗ್ಬೇಕು, ಅದನ್ನು ಕಲ್ತಾರ ಆಗ್ಬೇಕು. ಮತ್ತೊಬ್ರು ಬೇರೆದ್ರ ನಿಟ್ಟು ನಾಲ್ಕು ಪಗಾರ ಕೊಡಕೋಲಿ, ನನ್ನ ಮಗನ್ನ ಇಟ್ಟು ಬಿಡ್ತೀನಿ. ನನ್ನ ಮಗ ಹೆಂಗಿದ್ರು ಇಂಜಿನಿಯರ್ ಕಲ್ತಾನ, ಹೌದಿಲ್ಲ? ಈಗ ಅಪ್ಪಗ ಸಹಾಯ ಆಗಲಿ ಅಂತ ಬಿಟ್ಟಿದ್ದ. ಈಗ ನನ್ನ ಮಗ ಹೊರಗೆ ಎಲ್ಲ ನೋಡ್ಕೊಳ್ಳೋದು ಮಾಡೋದು, ಕ್ಯಾಶ್ ರೊಕ್ಕ ಇಸ್ಕೊಳ್ಳೋದು ಮಾಡೋದು, ಅದೆಲ್ಲ ಪ್ರಿಂಟ್ ಏನೋ ಮಾಡ್ಬೇಕಂದೆಲ್ಲ ಅದನ್ನೆಲ್ಲ ಮಾಡೋದು ಅವ ಮಾಡ್ತಾನೆ. ಒಳಗೆ ನಿನ್ನ ಮಗಳು ಟ್ರೀಟ್ಮೆಂಟ್ ಕೊಡ್ತಾಳ. ಯವ್ವ, ಅಂತೂ ನನ್ನ ಮಗ ಡಾಕ್ಟರ್ ಆದ್ಲ. ಹಬ್ಬ ದೇವ್ರೆ, ಎಷ್ಟು ದಿನದ ಕನಸಿತ್ತು ನನಗೆ. ಹೌನಾ? ನನಗೂ ನೋಡ ಭಾರಿ ಖುಷಿ ಆಯ್ತು. ಏನಾರ ಸಣ್ಣ ಪುಟ್ಟ ಆರಾಮಿಲ್ಲ ಅಂದ್ರೆ ಎಷ್ಟು ದೂರ ಹೋಗ್ಬೇಕಿತ್ತು ಇವ, ಅಲ್ಲಿ ಹುಬ್ಬಳ್ಳಿ ಪ್ಯಾಟಿಗೆ ಹೋಗ್ಬೇಕಿತ್ತು. ಇಲ್ಲ ನಮ್ಮ ಊರಾಗದಾನ ಅಲ್ಲಿ ಹನುಮಾನ್ ಡಾಕ್ಟ್ರ್, ಇವನ್ ಕಡೆ ತೋರಿಸ್ಕೋಬೇಕಿತ್ತು. ಇವ ಸುದ್ದು ಗುಳಿಗೆ ಕೊಡ್ತಿದ್ದ, ಅವ್ನು ಕೊಡ್ತಿದ್ದಿಲ್ಲ. ಈಗ ಎಲ್ಲ ಚಿಂತೆ ಬಿಡ್ತಲ್ಲ. ಈಗ ಚಲೋ ಡಾಕ್ಟರ್ ತಿನ್ನ ಬಂದುಬಿಟ್ಲೆ. ರೊಕ್ಕಿದ್ರು ನೋಡ್ತಾಳ, ರೊಕ್ಕಿಲ್ಲ ಅಂದ್ರು ನೋಡ್ತಾಳ. ಅದು ಅಲ್ಲದೆ ನಮ್ಮ ಕೆಕ್ಕಳ ಬಾಯಿ ಬಿಟ್ಟು ಹಿಂಗಾಗೈತವ ನನಗಂತ ಹೇಳ್ಕೊಂಡು ತ್ರಾಸು ತೋರಿಸ್ಕೋಬೋದು. ಚಿಂತೆ ಇಲ್ದಂಗೆ ಆತ್ಬಿಡವ ಇವ ಆತ. ಒಟ್ಟು ಶಾಂತಕ ಡಾಕ್ಟರ್ ನಮ್ಮರಾದ್ರೇನು ಹೊರಗಿನರಾದ್ರೇನು ಹೇಳೋದು ಹೇಳಬೇಕ. ಹೋಗ್ಲಿ ಬಿಡ. ಒಟ್ಟಿಗೆ ಅಣ್ಣಾರ ಅಂದಾರನ್ನ ಇಲ್ಲೇ ಕ್ಲಿನಿಕ್ ಹಾಕೋಣ ಅಂತೇಳಿ. ಅದೇನ ಅವ್ರ ಯಾಕಡೆ ಏನಾರು ಶಿಫ್ಟ್ ಮಾಡ್ತಾರನ ಅಂತ ಮಾಡಿದ್ದೆ. ಸ್ವಂತನೂ ಹಾಕ್ಬೋದಂತಪ್ಪ. ಹೌದಾ? ಸಂಜೆ
ಸಂಜೆಗೆ ಬರ್ತೇನೆ ನನ್ನ ಮಗಳಿಗೆ ಏನಾರ ಸಿಹಿ ಮಾಡ್ಕೊಂಡು ತೊಗೊಂಬರ್ತೇನೆ. ಹಂಗಾರೆ ಸಂಜೆಗೆ ರೊಟ್ಟಿ ಗಿಟ್ಟಿ ಚಪಾತಿ ಏನು ಮಾಡೋದು ಬೇಡಲ್ಲ, ಮತ್ತೆ ಶಿವಿಟೆ ಮಾಡ್ಕೊಂಡು ಬರ್ತೀಯಲ್ಲ. ಅಲ್ಲ ಶಿವಿಟ್ ತಿಂದ್ಮೇಲೆ ಯಾವಾಗಲೂ ಖಾರ ತಿನ್ಬೇಕಲೆ. ಹಿಂಗೆ ಮಾಡ, ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊ. ಶಾವಿಗೆ ಪಾಯಸ ಆಮ್ಯಾಗ ಏನಾರ ಖಾರದ ಅನ್ನಪ್ಪನ್ನ ಒಗ್ಗರಣೆಯನ್ನ ಸಸಿ ಬಿತ್ತಿ ಏನಾರ ಒಂದು ಕಟ್ಕೊಂಡೆ ಬಾ. ಹಂಗೆ ಒಂದ ಹೆಂಗೆ ತರ್ತಿಲ್ಲ, ಸಿಹಿ ತಿಂದು ಬಾಯಿಲೆ ಖಾರನೂ ತಿನ್ಬೇಕಂತೆ. ನಾನು ನಮ್ಮ ಸಂಜೆಗೆ ಬೇಡ ಅಂತ ಹೇಳ್ಬಿಡ್ತೇನೆ ಅಡುಗೆ ಮಾಡೋದು. ಏನು ಚಿಂತ ಬಿಡ್ತು ಹಂಗೆ ಮಾಡ್ಬಿಡೋಣ. ಸುಮ್ಮನೆ ನಾ ಹೇಳೋದಾದ್ರೆ 4 ಮಂದಿ ನಮ್ಮನೆಗೆ ಬಂದುಬಿಡ್ರಿ ಊಟಕ್ಕೆ, ಹೌದಿಲ್ಲ? ಭಾಳ ದಿನ ಆತ ನಮಗೂ ಒಂಥರ ಹಿಂಗೆಲ್ಲರೂ ಒಂದು ಕೂಡಿ ಉಣ್ಬೇಕಂತ ಆಸೆ. ಇವರು ಅನ್ನಕತ್ತಿದ್ರು. ಅದಕ್ಕೆ ಮೊನ್ನೆ ನನ್ನ ಮಗಂದು SSLC ರಿಸಲ್ಟ್ ಬೇರೆ ಬಂತ, ಹೌದಿಲ್ಲ? ಚಲೋತ್ತಂಗೆ ಅಡುಗೆ ಮಾಡ್ತೀನಿ, ನೀವು ಬರ್ರಿ, ನಾವು ಎಲ್ಲರೂ ಕೂಡ ಉಂಡು ಬಿಡೋಣ. ಶಾಂತಕ್ಕ ಗೌಡ್ರು ಕರ್ಕೊಂಬ. ಯವ್ವ ನೀವು ಫ್ಯಾಮಿಲಿ ಆರಾಮ್ ಕುಂತು ಉಣ್ಬೇಕಂತ ಹೊಂಟೀರಿ, ಉಣ್ರಿ. ಮತ್ತು ನಮ್ಮನ್ನ ಅದಕ್ಕೆ ಎದ್ಲಗಟ್ಟ ಕೂಡಿ ಹಾಕೋತಿ ಗಿರ್ಜಿ. ನಮ್ದು ಇರೋದ ಹಂಗೆ, ನೀವು 2 ಫ್ಯಾಮಿಲಿಯವ್ರು ಕೂಡಿ ಉಣ್ರಿ. ಅಯ್ಯೋ ನೀನು ಬೇರೆ ಇಕ್ಕೇನು ಶಾಂತಕ್ಕ, ಸುಮ್ಮನೆ ಬರೋದು ನೋಡಿ ಅಷ್ಟೇ, ಒಲ್ಲಾಗಿಲ್ಲ ಏನು ಅನ್ಬೇಡ. ಆತ್ ಬಿಡವ, ಬರ್ತೇವೆ.